ಸ್ಟೂಡೆಂಟ್ಸ್ ಇವರೇ ದ ಗ್ರೇಟ್ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ರಾಮೇಗೌಡ ಸರ್. ಇವರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೈಕಾಲಜಿ ಸ್ಟೂಡೆಂಟ್ಸು, ನಿಮ್ಮ ಅಭಿಮಾನಿಗಳು. ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಸರ್, ರೋಗಿಗಳು ಎಷ್ಟೇ ತೊಂದರೆ ಕೊಟ್ರು ನೀವು ಪೇಷನ್ಸೇ ಕಳ್ಕೊಳ್ಳೋದಿಲ್ವಂತೆ, ಹೌದಾ ಸರ್? ಎಸ್ ಮೈ ಡಿಯರ್, ಪೇಷನ್ಸ್ ಇಸ್ ದ ಕೀ. ಸರ್, ಹಿಪ್ನೋಟಿಸಮ್ ನಿಂದ ಮನಸ್ಸಿನ ಎಲ್ಲಾ ಭಾವನೆಗಳನ್ನ ತಿಳ್ಕೋಬಹುದಾ ಸರ್? ಖಂಡಿತ ಖಂಡಿತ, ಅದು ಸರ್. ಪಾನಿ ಸರ್, ನೀನೇನಪ್ಪ ಇಲ್ಲಿ? ಏನಿಲ್ಲ ಸರ್. ಏನು ಇಲ್ವಾ? ಏನಿಲ್ಲ ಸರ್. See here, he is hiding something from me. ಕಳ್ಳ. ನಾನೀಗ ಇವನನ್ನ ಹಿಪ್ನಟೈಸ್ ಮಾಡಿ ಒಳಗಡೆ ಇರೋದನ್ನೆಲ್ಲ ಹೊರಗಡೆ ತೆಗಿಸ್ತೀನಿ. ಅಯ್ಯೋ ಪಾನಿಪುರಿ, ಈಗ ನೀನು ಸಂಪೂರ್ಣವಾಗಿ ನನ್ನ ವಶದಲ್ಲಿದ್ದೀಯ. ಇಲ್ಲಿ ಕೈ ಎತ್ತು. ಕೈ ಇಳಿಸು. ಎದ್ ನಿಂತ್ಕೋ. ಕೂತ್ಕೋ. ಈಗ ಹೇಳು, ನನ್ನಿಂದ ನೀನ್ ಏನು ಮುಚ್ಚಿಡ್ತಾ ಇದ್ಯಾ ಅಂತ. ಏನಿಲ್ಲ ಸರ್, ನಿಮ್ ಹೆಂಡತಿ ರೇಖಾ ಅವರು ಪಕ್ಕದ ಮನೆ ಆನಂದ್ ಜೊತೆ ಬೈಕ್ ಅಲ್ಲಿ ತಪ್ಕೊಂಡು ಕೂತ್ಕೊಂಡು ನೈಟ್ ಶೋ ಪಿಕ್ಚರ್ ಹೋಗ್ತಾ ಇದ್ರು. ಅದನ್ನೇ ಭಾಗ್ಯಗೆ ಹೇಳ್ತಾ ಇದ್ದೆ ಸರ್. ಪಾನಿ, ನೀನು ವಾಪಸ್ ಬರ್ತಾ ಇದ್ಯಾ? ಬಂದೆ. ಅಷ್ಟೇ ಅಲ್ಲ ಸರ್, ನೀವು ರೇಖಾ ಮೇಡಮ್ ಅವರು ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಜನಗಳೆಲ್ಲ ಮುದುಕ ಚಿಕ್ಕ ವಯಸ್ಸಿನ ಹುಡುಗಿ ಮದುವೆ ಆಗಿ ಪೆದ್ದ ಆಗಿಬಿಟ್ಟ ಅಂತ ಮಾತಾಡ್ಕೋತಾರ ಸರ್. ಪಾನಿಪುರಿ, ನೀನೀಗ ವಿಷಯ ಎಲ್ಲ ಮರ್ತ್ ಬಿಟ್ಟಿದ್ಯಾ. ಹೊರಗೆ ಬರ್ತಾ ಇದ್ಯಪ್ಪ. ಬಾ ಬಾ ಬಾ. ಎಸ್, ದಿಗಂತ್ನ ಕಂಡ್ರಂತೂ ರೇಖಾ ಮೇಡಮ್ ಅವರು ಬೆದೆಗೆ ಬಂದಿರೋ ಹಸಿನ ತರ ಆಡ್ತಾರೆ ಸರ್. ಪಾನಿಪುರಿ, ನೀನು ಗಾಢವಾದ ನಿದ್ರೆಯಲ್ಲಿದ್ದೀಯ. ನಿದ್ರೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಅವತ್ತಂತೂ ನೀವು ಮನೆಯಲ್ಲಿ ಇಲ್ದೇ ಇದ್ದಾಗ ಆನಂದ್ ಮನೆಗೆ ಬಂದ್ಬಿಟ್ಟಿದ್ದ ಸರ್. ಆಮೇಲೆ ಅವ್ರಿಬ್ರು ರೂಮ್ ಒಳಗಡೆ ಹೋದ್ರು ಸರ್. ಆಮೇಲೆ ಏನ್ರಿ ಆಮೇಲೆ? ಪಾನಿಪುರಿ, ನೀನು ನಿದ್ದೆ ಮಾಡಿದ್ಯಾ. ಸ್ಲೀಪ್ ಸ್ಲೀಪ್ ಸ್ಲೀಪ್. ಒಳಗೆ ಹೋದ ತಕ್ಷಣ ಶರ್ಟ್ ಬಿಚ್ಚದ ಸರ್. ಹೇಳಿ ಬಿಡಿ ಸರ್. ನನ್ ಮಗನೇ, ಇದೆಲ್ಲ ಮರ್ತು ಬಿಟ್ಟಿದ್ಯಾ ಕಣೋ. ದಯವಿಟ್ಟು ಮರ್ತು ಬಿಡು. ನಿಂಗೆ ಯಾವ್ದು ಜ್ಞಾಪಕ ಇಲ್ಲ. ನೀವೆಲ್ಲ ಹೊರಡಿಯಪ್ಪ, ನೀವೆಲ್ಲ ಹೊರಡಿ. ನೀವು ಹೊರಟಿಲ್ವಾ? ಆಲ್ ಆಫ್ ಯು ಗೆಟ್ ಔಟ್. ನಿಧಾನವಾಗಿ ಆನಂದ್ ಮೇಡಮ್ ಅವ್ರ ಕೈ ಸುಮ್ನಿರು. ಇಲ್ದೇ ಕುತ್ಕೊಂಡು ಕಚ್ಬಿಡ್ತೇನೆ. ಆನಂದ್ ಮೇಡಮ್ ಹಾಗೆ ಹೇಳ್ದ ಸರ್. ಮೇಡಮ್ ನಾಚ್ಕೊಂಡ್ ಬಿಟ್ರು. ಯಾರಾದ್ರೂ ಏನಾದ್ರೂ ಮಾಡಿ. ನಾವೇನ್ ಸರ್ ಮಾಡಕ್ಕಾಗತ್ತೆ, ಎಲ್ಲ ಆನಂದನೇ ಮಾಡ್ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ ಸರ್, ನಮ್ಮ ಯಜಮಾನ್ರ ಕೈಯಿಂದ ಏನು ಆಗಲ್ಲ ಅಂತ ಮೇಡಮ್ ಅವ್ರ ಆನಂದ್ ಹೇಳ್ತಾ ಇದ್ರು ಸರ್. ಅಪ್ಪ, ತಂದೆ, ನಮ್ಮಪ್ಪ, ಸುಮ್ನಿರು. ಎಲ್ಲಿದ್ದೀನಿ ಸರ್? 11 ಗಂಟೆ ಆಯ್ತು, ಇನ್ನೂ ಮಲಗಿದ್ಯಾ? ರಾಕ್ಲೈನ್ ಜೊತೆ ಮೀಟಿಂಗ್ ಇದೆ. ನಿಜವಾಗ್ಲು? ಹೌದು. ಸಿಕ್ದಾಗೆಲ್ಲ ಪರಮೇಶಿ ನಂಗೊಂದು ಪಿಕ್ಚರ್ ಮಾಡ್ಕೊಡಿ, ಪರಮೇಶಿ ನಂಗೊಂದು ಪಿಕ್ಚರ್ ಮಾಡ್ಕೊಡಿ ಅಂತ ತಲೆ ತಿಂತಾರಮ್ಮ. ಆ ಕಡೆ ಶೈಲೇಂದ್ರ ಬಾಬು, ಈ ಕಡೆ ಪಾರ್ವತಮ್ಮ ರಾಜ್ಕುಮಾರ್, ಮೇಲ್ಗಡೆ ಎಲ್ಲರೂ ಪಿಕ್ಚರ್ ಮಾಡ್ಕೊಡಿ ಅಂದ್ರೆ ನಾನು ಎಲ್ಲಿಂದ ಮಾಡ್ಲಿ? ನಾನು ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಮಾಮ? ನಿನಗೂ ಗೊತ್ತಾಗ್ತಾ ಇಲ್ಲ ಅಲ್ಲ? ವಿಲ್ ಮ್ಯಾನೇಜ್. ಗೆಟ್ ರೆಡಿ. ಹಾಯ್ ಸ್ವೀಟ್ ಹಾರ್ಟ್, ವಾಟ್ಸ್ ಅಪ್? ಏನು ಇಲ್ಲ ಕಣೆ. ಸರಿ, ಹಾಗಾದ್ರೆ ಬಾ ಶಾಪಿಂಗ್ ಹೋಗೋಣ. ಇಲ್ಲ ಕಣೆ, ರಾಕ್ಲೈನ್ ವೆಂಕಟೇಶ್ ಜೊತೆ ಮೀಟಿಂಗ್ ಇದೆ. ಬಾ ದಿಕ್ಕು, ಪ್ಲೀಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸರಿ, ಹಾಗಾದ್ರೆ ಮೀಟಿಂಗ್ ಆದ ತಕ್ಷಣ ಕಾಲ್ ಮಾಡು. ಓಕೆ? ಕೂಲ್. ಬಾಯ್. ಬಾಯ್. ಐ ಲವ್ ಯು. ಬರ್ಮೋ, ಲೇಟ್ ಆಗ್ತಿದೆ, ಬಾ ಹೊರಡೋಣ.
ಪರ್ಮು 11 ಗಂಟೆಗೆ ರಾಕ್ಲರ್ ಹತ್ರ ಮೀಟಿಂಗ್ ಇದೆಯೋ? ಪರ್ಮು ಏನಾಯ್ತು? ಫೋನ್ ಮಾಡಿದ್ದೆ. ಏನಂದ್ರು? ಮುಂದಿನ ವರ್ಷ ಬಾ ಅಂದ್ರು. ಅಯ್ಯೋ ಬಿಜಿ ಇರ್ಬೋದು ಬಿಡು. ಏನ್ ಬಿಸಿ ತಲೆ ನಿಮ್ಮ ಅಜ್ಜಿ ಎಲ್ಲ ಹಾಳ್ ಮಾಡ್ಬಿಟ್ರು. ಪರ್ಮು ಹಾಯ್ ಸ್ವೀಟ್ ಹಾರ್ಟ್, ಶಾಪಿಂಗ್ ಹೋಗೋಣ ಬರ್ತೀಯಾ? ಇಲ್ಲ, ನಾನು ಸ್ವಲ್ಪ ಬಿಜಿ ಇದ್ದೀನಿ. ರಾಕ್ಲೈನ್ ಜೊತೆ ಮೀಟಿಂಗ್ ಇದೆ. ಕೆಮ್ಮ ಇಲ್ಲ ಪರ್ಮು, ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಬರ್ಲಾ? ಯಾವ ಕಡೆ ಹೋಗ್ತಾ ಇದ್ಯಾ? ಕೋರ್ಮಂಗ್ಲ. ಸ್ವಲ್ಪ ಮಾಲ್ ಹತ್ರ ಡ್ರಾಪ್ ಮಾಡ್ತೀಯಾ? ಸರಿ. ಥ್ಯಾಂಕ್ ಯು. ಬಾಯ್ ಪರ್ಮು. ಪರ್ಮು ಲೇಟ್ ಆಗ್ತಿದೆ, ಬಾ ಹೊರಡೋಣ. ಪರ್ಮು 11 ಗಂಟೆಗೆ ರಾಕ್ಲರ್ ಹತ್ರ ಮೀಟಿಂಗ್ ಇದೆಯೋ? ಪರ್ಮು ಏನಾಯ್ತು? ಫೋನ್ ಮಾಡಿದ್ದೆ. ಏನಂದ್ರು? ಮುಂದಿನ ವರ್ಷ ಬಾ ಅಂದ್ರು. ಅಯ್ಯೋ ಬಿಜಿ ಇರ್ಬೋದು ಬಿಡು. ಏನ್ ಬಿಸಿ ತಲೆ ನಿಮ್ಮ ಅಜ್ಜಿ ಎಲ್ಲ ಹಾಳ್ ಮಾಡ್ಬಿಟ್ರು. ಪರ್ಮು ಹಾಯ್ ಸ್ವೀಟ್ ಹಾರ್ಟ್, ಶಾಪಿಂಗ್ ಹೋಗೋಣ ಬರ್ತೀಯಾ? ಇಲ್ಲ, ನಾನು ಸ್ವಲ್ಪ ಬಿಜಿ ಇದ್ದೀನಿ. ರಾಕ್ಲೈನ್ ಜೊತೆ ಮೀಟಿಂಗ್ ಇದೆ. ಕೆಮ್ಮ ಇಲ್ಲ ಪರ್ಮು, ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ, ಬರ್ಲಾ? ಯಾವ ಕಡೆ ಹೋಗ್ತಾ ಇದ್ಯಾ? ಕೋರ್ಮಂಗ್ಲ. ಸ್ವಲ್ಪ ಮಾಲ್ ಹತ್ರ ಡ್ರಾಪ್ ಮಾಡ್ತೀಯಾ? ಸರಿ. ಥ್ಯಾಂಕ್ ಯು. ಬಾಯ್ ಪರ್ಮು. ಹೇಗೂ ಇಷ್ಟು ದೂರ ಬಂದಿದೀವಲ್ಲ, ಐಶುಗೊಂದು ಗಿಫ್ಟ್ ತಗೊಂಡ್ಬಿಡ್ತೀನಿ. ಓಕೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲಾಕ್ ಜ್ಯುವೆಲರ್ಸ್ ಲಕ್ಕಿ ಡಿಪ್. ನಾನಿವಾಗ ಈ ಹೂವಿನ ಚೆಂಡನ್ನ ಹಿಂದೆ ತಿರುಗಿ ಎಸಿತೀನಿ. ಅದು ಯಾವ ಲಕ್ಕಿ ಕಪ್ ಮೇಲೆ ಬೀಳುತ್ತೋ ಅವ್ರಿಗೆ 10 grams ಗೋಲ್ಡ್ ಸಿಗುತ್ತೆ. ಓಕೆ, ಲೆಟ್ಸ್ ಚೆಕ್ ಇಟ್ ಔಟ್. ಕಂಗ್ರ್ಯಾಚುಲೇಷನ್ಸ್ ತಾತ, ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲಮ್ಮ, ಹಾಗಾದ್ರೆ ಗರ್ಲ್ ಫ್ರೆಂಡ್ ಇದಾರಾ? ಇನ್ನು ಹುಡುಕ್ತಾ ಇದ್ದೀನಿ. ಓಕೆ ತಾತ, ಆಲ್ ದ ಬೆಸ್ಟ್. ಓಕೆ ಫ್ರೆಂಡ್ಸ್, ಬನ್ನಿ, ಲೆಟ್ಸ್ ಟ್ರೈ ಒನ್ಸ್ ಮೋರ್. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಅ ಗೋಲ್ಡನ್ ಕಪಲ್. ನೀವು 10 ಗ್ರಾಮ್ ಚಿನ್ನ ಗೆದ್ದಿದ್ದೀರಾ. Yes, yes, of course we are a couple. ಸುಮ್ನಿರು, 10 ಗ್ರಾಮ್ ಚಿನ್ನ ಸಿಗ್ತಾ ಇದೆ. ಇದ್ರಲ್ಲ ಏನಿಲ್ಲ, ಪ್ಲೀಸ್. ತಗೊಳ್ಳಿ ನಿಮ್ 10 ಗ್ರಾಮ್ ಚಿನ್ನ. ಥ್ಯಾಂಕ್ ಯು. ಸೊ ಲೆಟ್ ಅಸ್ ಕಂಗ್ರ್ಯಾಚುಲೇಟ್ ಅವರ್ ಗೋಲ್ಡನ್ ಕಪಲ್. ಸರ್, ನಿಮ್ಮ ಅಡ್ರೆಸ್? ನಂಬರ್ 14, 15th ಕ್ರಾಸ್, ಸದಾಶಿವ್ ನಗರ್. ಮೇಡಮ್, ನಿಮ್ದು? ಅದೇ. ಓ, ಸೊ ಯು ಆರ್ ಮ್ಯಾರಿಡ್? ನೋ. ದೆನ್ ಯು ಆರ್ ಲಿವಿಂಗ್ ಇನ್? ಅದು ಯಾ. ಓಕೆ, ಸೊ ಲೆಟ್ಸ್ ವಿಶ್ ದೆಮ್. ಹಲೋ, ಎಲ್ಲಿದ್ಯಾ? ರಾಕ್ಲೈನ್ ಜೊತೆ ಮೀಟಿಂಗ್ ಮುಗಿತಾ? ಮುಗೀತು. 10 ಗ್ರಾಮ್ ಚಿನ್ನನು ಸಿಕ್ತಾ? ಐ ಹೇಟ್ ಯು. ಐಶು, ಐಶು ನನ್ ಮಾತ್ ಕೇಳು. ಐಶು, ಐಶು ನನ್ ಮಾತ್ ಕೇಳು. ಐಶು, ಐಶು. ಕೇಳೋದು ಬೇಡ, ಕೇಳೋದು ಬೇಡ. ಕಣ್ಣಾರ ನೋಡಿದ್ಮೇಲೆ ಕೇಳೋದು ಇನ್ನೇನಿದೆ? ಅಯ್ಯೋ, ಅದ್ ಏನಾಯ್ತಂದ್ರೆ ರಾಕ್ಲೈನ್ ಜೊತೆ ಮೀಟಿಂಗ್ ಕ್ಯಾನ್ಸಲ್ ಆಗೋಯ್ತು. ನಾ ಮನೆಯಿಂದ ಆಚೆ ಹೊರಡ್ತಾ ಇದ್ದೆ, ಅಷ್ಟೊತ್ತಿಗೆ ನೀತು ಬಂದು ಡ್ರಾಪ್ ಕೇಳಿದ್ಲು ಅಷ್ಟೇ. ದಟ್ಸ್ ಇಟ್. ಅವಳು ನಿನ್ ಮನೇಲಿದ್ದಾಳೆ, ನೀವು ಅವಳು ಗಂಡನ ಬೆನ್ನ ಹಿಂದೆನೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿ ಆಟ ಆಡ್ತಿದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ಐಶು, ಏನ್ ಮಾತು ಅಂತ ಆಡ್ತಿದ್ಯಾ? ಲೀವ್ ಮೀ. ಐ ಡೋಂಟ್ ವಾಂಟ್ ಟು ಸೀ ಯುವರ್ ಫೇಸ್ ಅಗೇನ್. ಪ್ಲೀಸ್ ಐಶು. ಐಶು, 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 ಐಶು. ಈ ಹುಡುಗಿರನ್ನ ಚೆನ್ನಾಗಿಟ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಿಂಪಲ್. ಅವ್ರು ತಪ್ಪು ಮಾಡಿದಾಗ ನಾವು ತೆಪ್ಪಗಿರ್ಬೇಕು, ನಾವು ತಪ್ಪು ಮಾಡಿದಾಗ ತೆಪ್ಪಗೆ ಒಪ್ಕೋಬೇಕು. ಓ, ಕರೆಕ್ಟ್. ಈಗ ನಾನೇನ್ ಮಾಡ್ಲಿ? ನಾಳೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗು. ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಗೊಳೋ ಅಂತ ಹತ್ಬಿಡು. ಯಾವಾಗ ಹೋದ್ರು? ನೆನೆ ಸಾಯಂಕಾಲ ಹೋದ್ರು. ಎಲ್ಲಿಗೆ? ಬಾಂಬೆಗೆ. ಅಡ್ರೆಸ್, ಫೋನ್ ನಂಬರ್ ಏನಾದ್ರು? ಏನು ಕೊಟ್ಟಿಲ್ಲ. ನಿಮ್ಗೆ ಅಂತ ಒಂದು ಲೆಟರ್ ಕೊಟ್ಟೋಗಿದ್ದಾರೆ. ಯು ಇಡಿಯಟ್, ವಿಶ್ವಾಸದ್ರೋಹಿ. ಪರ್ಮನೆಂಟ್ ಆಗಿ ಹೋಗ್ತಾ ಇದೀನಿ. ಐಶು ಬಿಟ್ ನನ್ ಕೈಲಿ ಬದುಕಕ್ ಆಗಲ್ಲ ಕಣೋ. ಏನಾದ್ರೂ ಮಾಡೋ ಪರ್ಮಿ, ಪ್ಲೀಸ್. ಯಾವನಲ್ಲೇ? ನಾನು ಬಲವಂತರಾವ್. ನೀನ್ಯಾರು ಅಯೋಗ್ಯ? ತಾತ, ಹಲೋ ತಾತ, ನಿಮ್ಗೆಲ್ಲ ಒಂದ್ ಸರ್ಪ್ರೈಸ್ ಕಾದಿದೆ. ಎಲ್ಲಿ ನನ್ ಸೊಸೆ ಕೈ ಫೋನ್ ಕೊಡು. ಸೊಸೆ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ಏನ? ತವ್ರ ಮನೆಗ? ಅವಳು ಮನೆ ಬಿಟ್ಟು ಓಡ್ ಬಂದು ಅಂತ ನೀನೇ ಹೇಳಿದ್ಯಲ್ಲೋ.
ಅದರದ್ದು ಈಗೆಲ್ಲ ಅಡ್ಜಸ್ಟ್ ಆಯ್ತಲ್ಲ ಅದಕ್ಕೆ. ಹೌದಾ? ಹಾಗಿದ್ರೆ ಅವಳು ತೋರ್ ಮನೆ ನಂಬರೇ ಕೊಡು, ನಾನು ಅವಳ ಹತ್ರನೇ ಮಾತಾಡ್ಬೇಕು. ಇಲ್ಲ 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 ಇಲ್ಲ, ಅವಳು ಅಲ್ಲೂ ಸಿಗಲ್ಲ. ಯಾಕೆ? ಅದು ಅವರೆಲ್ಲ ಊಟಕ್ಕೆ ಆಚೆ ಹೋಗಿದ್ದಾರೆ. ನೀನ್ ಯಾಕೆ ಹೋಗ್ಲಿಲ್ಲ? ನಂಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ. ಮತ್ತೆ ಹುಷಾರಿಲ್ದಿರೋ ನಿನ್ನೆ ಬಿಟ್ಬಿಟ್ಟು ಅವಳು ಊಟಕ್ಕೆ ಹೋದ್ಲಾ? ಅದು ನನಗ್ ಕಾಯಿಲೆ ಬಂದಿದೆ. ಅವ್ರ ಜೊತೆ ಊಟಕ್ಕೆ ಹೋದ್ರೆ ಅವ್ರಿಗೂ ಎಲ್ಲ ಕಾಯಿಲೆ ಹರಡತ್ತಲ್ಲ ಅಂತ ನಾನೇ ಕಳ್ಸಿಕೊಟ್ಟೆ. ಅದೇನೋ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದೆಯಲ್ಲ. ಸರಿ, ಅದೇನು ಅಂತ ನಿನಗೆ ಹೇಳ್ತೇನೆ. ಮುಂದಿನ ವಾರ ಇಂಡಿಯಾಕ್ಕೆ 3 ದಿವಸದ ಮಟ್ಟಿಗೆ ಬರ್ತಾ ಇದ್ದೇನೆ. ಮುಂದಿನ ಶನಿವಾರ ನಾನ್ ನನ್ನ ಸೊಸೆನ್ ನೋಡ್ಬೇಕು. ತಾತ, ಹಲೋ ತಾತ. ತಾತ, ಈಗ ಸೊಸೆಗೆ ಫೋನ್ ಕೊಡು. ಅದು ಅದು ಶಾಪಿಂಗ್ ಹೋಗಿದ್ದಾಳೆ. ಏನೋ ಇದು, ಯಾವಾಗ ಫೋನ್ ಮಾಡಿದ್ರು ಒಂದ್ಸತಿ ಡಿನ್ನರು, ಒಂದ್ಸತಿ ಶಾಪಿಂಗು. ಹೋಗ್ಲಿ, ಅವಳ ಮೊಬೈಲ್ ನಂಬರ್ ಕೊಡಪ್ಪ, ನಾನೇ ಫೋನ್ ಮಾಡ್ತೀನಿ. ಅವಳ ಮೊಬೈಲು ಆಫ್ ಆಗಿದೆ ತಾತ. ಏನಾಗ್ತಿದ್ಯೋ ಅಲ್ಲಿ? ಏನು ತೊಂದರೆ ಇಲ್ಲ ತಾನೆ? ಛೆ, ಅಂತದೇನು ಇಲ್ಲ. ಒಂದ್ ಸಣ್ಣ ಪ್ರಾಬ್ಲಮ್. ಅವ್ರ ಅಪ್ಪ ಅಮ್ಮ ಅವಳನ್ನ ಕರ್ಕೊಂಡು ಕಾಶಿ ಟ್ರಿಪ್ ಹೋಗ್ತಾ ಇದಾರೆ. 15 ದಿವಸದ ಪ್ರೋಗ್ರಾಮ್ ಅಂತೆ. ನೋಡ, ನನ್ಗೆ ಈ ಕಾಗಕ್ಕ ಗೂಬಕ್ಕನ್ ಕತೆ ಬೇಕಾಗಿಲ್ಲ. ಎಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಸು. ನಾನು ಬರ್ತಾ ಇದ್ದೇನೆ. ನೀನ್ ನನಗೆ ನನ್ನ ಸೊಸೆನ್ ತೋರ್ಸ್ಲಿಲ್ಲ, ಗೊತ್ತು ತಾನೆ? ನೀನ್ ಅಲೋಯನ್ಸ್ ಕಟ್, ನೀನ್ ಮನೆಯಿಂದ ಹೊರಗೆ. ಈಗ ಎಲ್ಲಿಂದ ಹುಡ್ಕೊಂಬರ್ಲಿ ಐಶ್ವರ್ಯನ? ಐಶು ಸತ್ತೋದ್ಲು ಕಣ. ಏನು ತಲೆಗಿರಿ ಕೆಟ್ಟಿ ನಿನಗೆ? ಏನೇನೋ ಮಾತಾಡ್ತಾ ಇದ್ಯಾ? ಬರೀ ತಾತ ಪಾಲಕ್ ಮಾತ್ರ ಕಣ. ಅಂದ್ರೆ ಅಂದ್ರೆ ನಮ್ಮ ಐಶು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು. ನಿಂಗ್ ನಿಜ ಹುಚ್ಚಿಡ್ದಿದೆ ಕಣ. ನಿನ್ನೆ ತಾಯಿ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದೀನಿ, ಇವತ್ ಶಾಪಿಂಗ್ ಹೋಗಿದ್ದಾಳೆ ಅಂತ ಹೇಳಿದೀನಿ, ಈಗ ಸತ್ತೋಗಿದ್ದಾಳೆ ಅಂತ ಹೆಂಗೋ ಹೇಳಕ್ಕಾಗತ್ತೆ? ಅಲ್ವಾ? ನೀನು ನಿಮ್ಮ ತಾತನಿಂದ ಈ ದುಃಖದಾಯಕ ವಿಷಯವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನಿಸ್ತೆ. ಯಾಕೇಳು? ಈ ವಿಷಯ ಕೇಳಿ ನಿಮ್ಮ ತಾತನ ವೃದ್ಧ ಹೃದಯಕ್ಕೆ ಏನಾದ್ರೂ ಆಘಾತ ಆದ್ರೆ ಅಂತ. ಆದ್ರೆ ತಾತ ಕೇಳಲಿಲ್ಲ, ಹಠ ಮಾಡಿದ್ರು, ಸೌತ್ ಆಫ್ರಿಕಾದಿಂದ ಬಂದೇ ಬಿಟ್ರು. ಈಗ ಅನಿವಾರ್ಯವಾಗಿ ಅವ್ರಿಗೆ ಈ ವಿಷಯನ ಹೇಳ್ಬೇಕಾಗಿತ್ತು. ನಮ್ ತಾತ ಏನ್ ಗುಗ್ಗುನ? ಅವ್ಳ ಜಾತಕ ಎಲ್ಲ ಜಾಲಾಡಿ ಅವ್ರ ಅಪ್ಪ ಅಮ್ಮನ್ ನೋಡ್ಬೇಕು, ಕರ್ಕೊಂಬ ಅಂತಾರೆ. ಕರ್ಕೊಂಬಂದ್ರೆ ಆಯ್ತು. ಯಾಕೆಲ್ಲ ಒಂಥರ ಇದ್ದೀರಾ? ಅವ್ರ ಅಪ್ಪ ಅಮ್ಮ ಫೋಟೋ ನೀನ್ ಇಮೇಲ್ ಮಾಡಿಲ್ವಲ್ಲ? ಯಾಕೋ ತುಂಬಾ ರಿಸ್ಕಿ ಅನ್ಸ್ತಾ ಇದೆ ಕಣೋ. ಇಲ್ವೋ? ಹೋಗಿ ನಿಮ್ ತಾತಂಗ್ ನಿಜ ಹೇಳು. ಮೊದ್ಲು ನಿನ್ನ ಆಚೆ ಹಾಕ್ತಾರೆ, ಆಮೇಲೆ ನಮ್ಮನ್ನು ಒದ್ದು ಆಚೆ ಹಾಕ್ತಾರೆ. ಆಮೇಲೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ರಾಮ್ಲೀಲಾ ನಾಟಕದಿಂದ ಅಂತ ಹಾಡು ಹೇಳ್ತಾ ಕೂತ್ಕೊಳ್ಳೋಣ. ನನಗಿದ್ದು ಒಬ್ಳೇ ಮಗಳು ಸರ್. ಇಷ್ಟ ಮಾಡ್ತೀನಿ ಸರ್, ಜಾಸ್ತಿ ಮಾಡ್ಬಿಟ್ರೆ ಓವರ್ ಆಕ್ಟಿಂಗ್ ಆಗ್ಬಿಡುತ್ತೆ. ಏನಾಯ್ತು ಮೇಡಮ್? ಜಸ್ಟ್ ಆಕ್ಟಿಂಗ್. ಮೇಡಮ್, ಇಷ್ಟೆಲ್ಲ ಮಾಡೋದ್ ಬೇಡ. ಹಾಗಾದ್ರೆ ಕಣ್ ತುಂಬಾ ನೀರ್ ತುಂಬಿಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತೀನಿ ಸರ್. ಲೋ, ಇವಳು ಕಪ್ಪುಗ್ ದಪ್ಪಗಿದ್ದಾಳೆ, ವರ್ಕೌಟ್ ಆಗತ್ತಾ? ನೀನ್ ಕೂಡ 1,000 ರೂಪಾಯಿಗೆ ಹೇಮಮಾಲಿನಿ ಕರ್ಸ್ಲಾ? ನೋಡಿ, ಹೇಳಿದ್ದೆಲ್ಲ ನೆನಪಿದೆ ತಾನೆ? ಆ ಫೋಟೋದಲ್ಲಿರೋ ಹುಡುಗಿ ನಿಮ್ ಮಗಳು, ಇವನು ನಿಮ್ ಅಳಿಯ. ಫೋನ್ ಮಾಡ್ತೀವಿ, ಕರೆಕ್ಟ್ ಆಗಿ 2 ಗಂಟೆ ಬಂದ್ಬಿಡಿ. ಸರ್, ಕಾಸ್ಟ್ಯೂಮ್ ನೀವೇ ಕೊಡ್ತೀರಾ ಇಲ್ಲ ನಾವೇ ತರ್ಬೇಕೋ? ಇನ್ನೊಂದು ಮಾತು, 6 ಗಂಟೆ ಆದ್ಮೇಲೆ ಎಕ್ಸ್ಟ್ರಾ ಆಗುತ್ತೆ ಸರ್. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣ. ಏನು ಆಗಲ್ಲ, ಸುಮ್ನೆ ಧೈರ್ಯವಾಗಿರೋ. ಅಲ್ಲ ಕಣೋ, ಅದು ತಾತಂಗೆ. ಡೋಂಟ್ ವರಿ, ಚೇರ್ ಅಪ್. ನೀನ್ ಹೀಗ್ ಮುಖ ಮಾಡ್ಕೊಂಡು ಏರ್ಪೋರ್ಟ್ ಹೋದ್ರೆ ನಿಮ್ ತಾತಂಗೆ ಖಂಡಿತ ನಿನ್ ಮೇಲೆ ಅನುಮಾನ ಬರುತ್ತೆ. ಹಾಯ್. ಕಾಣಿಸ್ತಾ ಇಲ್ಲ ತಾತ, ಕಾಣಿಸ್ತಾ ಇಲ್ಲ.
ಹಲೋ ಅಂಕಲ್. ಹೇಗಿದ್ಯಾ ರಾಜ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತಾತ ಎಲ್ಲಿ? ಬರ್ಲಿಲ್ಲ. ಬರ್ಬೇಕು ಅಂತಾನೆ ಇದ್ರು, ಆದ್ರೆ ಕೊನೆ ಗಳಿಗೆಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಫಿಕ್ಸ್ ಆಗಿದ್ರಿಂದ ಅವ್ರು ಬರ್ಲಿಲ್ಲ. ಹೌದಾ? ಹೌದಾ? ಬೇಜಾರ್ ಮಾಡ್ಕೋಬೇಡಿ, ಇನ್ನೊಂದ್ ತಿಂಗಳಲ್ಲಿ ಬಂದ್ಬಿಡ್ತಾರೆ. ನೋಡಪ್ಪ ದಿಗಂತ್, ಅವ್ರ ಸೊಸೆಗೆ ಅಂತ ಒಂದಷ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಒಡವೆಗಳಿದೆ, ಹುಷಾರ್. ಓಕೆ. ಇಷ್ಟಲ್ಲೇ ನಾನು ಬಂದ್ಬಿಟ್ಟು ಒಂದ್ ನಿಮಿಷ ತಗೊಂಡೋಗಿ. ಥ್ಯಾಂಕ್ ಯು. ಬಾಯ್. ಬರ್ಲಾ? ಹೇಳಿಲ್ಲ ಎಲ್ಲ ಸರಿ ಹೋಗತ್ತೆ ಅಂತ. ಸ್ವಲ್ಪ ಯೋಚನೆ ಮಾಡು, ನಾವ್ ಎಂತ ದೊಡ್ಡ ಆಪತ್ತಿಂದ ಬಚಾವಾಗಿದ್ದೀವಿ ಅಂತ. ಸ್ವಲ್ಪ ಲೆಫ್ಟ್. ಯಾಕೆ? ನೀನ್ ನಿಲ್ಸಪ್ಪ, ನಾ ಹೇಳ್ತೀನಿ. ಆ ಬಾಬುಬಾಯಿ ಶಾ ಇದಾರಲ್ಲ, ಅವ್ರಿಗೆ ಹೋಗಿ ಒಂದ್ ಕತೆ ಹೇಳ್ಬೇಕು. ಹೌದಾ? ಓಕೆ ಬಾಯ್. ಮಗ ಹುಷಾರು ಕಣೋ, ಅವ್ರಿಗೂ ಸ್ವಲ್ಪ ಹಾರ್ಟ್ ವೀಕು. ಆಲ್ ದಿ ಬೆಸ್ಟ್. ಓಕೆ ಬಾಯ್. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ಏನು ಆಗಲ್ಲ, ಸುಮ್ನೆ ಧೈರ್ಯವಾಗಿರೋ. ಅಲ್ಲ ಕಣೋ, ಅದು ತಾತಂಗೆ. ಡೋಂಟ್ ವರಿ, ಚೇರ್ ಅಪ್. ನೀನ್ ಹೀಗ್ ಮುಖ ಮಾಡ್ಕೊಂಡು ಏರ್ಪೋರ್ಟ್ ಹೋದ್ರೆ ನಿಮ್ ತಾತಂಗೆ ಖಂಡಿತ ನಿನ್ ಮೇಲೆ ಅನುಮಾನ ಬರುತ್ತೆ. ಹಾಯ್. ಕಾಣಿಸ್ತಾ ಇಲ್ಲ ತಾತ, ಕಾಣಿಸ್ತಾ ಇಲ್ಲ. ಹಲೋ ಅಂಕಲ್. ದಿಗಂತ್, ಹೇಗಿದ್ಯಾ ರಾಜ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತಾತ ಎಲ್ಲಿ? ಬರ್ಲಿಲ್ಲ. ಬರ್ಬೇಕು ಅಂತಾನೆ ಇದ್ರು, ಆದ್ರೆ ಕೊನೆ ಗಳಿಗೆಯಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಫಿಕ್ಸ್ ಆಗಿದ್ರಿಂದ ಅವ್ರು ಬರ್ಲಿಲ್ಲ. ಹೌದಾ? ಬೇಜಾರ್ ಮಾಡ್ಕೋಬೇಡಿ, ಇನ್ನೊಂದ್ ತಿಂಗಳಲ್ಲಿ ಬಂದ್ಬಿಡ್ತಾರೆ. ನೋಡಪ್ಪ ದಿಗಂತ್, ಅವ್ರ ಸೊಸೆಗೆ ಅಂತ ಒಂದಷ್ಟು ಗಿಫ್ಟ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಒಡವೆಗಳಿದೆ, ಹುಷಾರ್. ಓಕೆ. ಇಷ್ಟಲ್ಲೇ ನಾನು ಬಂದ್ಬಿಟ್ಟು. ಒಂದ್ ನಿಮಿಷ ತಗೊಂಡೋಗಿ. ಥ್ಯಾಂಕ್ ಯು. ಬಾಯ್. ಬರ್ಲಾ? ಹೇಳಿಲ್ಲ ಎಲ್ಲ ಸರಿ ಹೋಗತ್ತೆ ಅಂತ. ಸ್ವಲ್ಪ ಯೋಚನೆ ಮಾಡು, ನಾವ್ ಎಂತ ದೊಡ್ಡ ಆಪತ್ತಿಂದ ಬಚಾವಾಗಿದ್ದೀವಿ ಅಂತ. ಸ್ವಲ್ಪ ಲೆಫ್ಟ್. ಯಾಕೆ? ನೀನ್ ನಿಲ್ಸಪ್ಪ, ನಾ ಹೇಳ್ತೀನಿ. ಆ ಬಾಬುಬಾಯಿ ಶಾ ಇದಾರಲ್ಲ, ಅವ್ರಿಗೆ ಹೋಗಿ ಒಂದ್ ಕತೆ ಹೇಳ್ಬೇಕು. ಹೌದಾ? ಓಕೆ ಬಾಯ್. ಮಗ ಹುಷಾರು ಕಣೋ, ಅವ್ರಿಗೂ ಸ್ವಲ್ಪ ಹಾರ್ಟ್ ವೀಕು. ಆಲ್ ದಿ ಬೆಸ್ಟ್. ಓಕೆ ಬಾಯ್. ಆಕಾಶ ಇಷ್ಟೇ ಯಾಕಿದೆಯೋ? ತಾತ ನೀವೇನಿಲ್ಲಿ? ಯಾಕೆ ನಡುಗ್ಬಿಟ್ಟಿಯಾ? ಕೂಲ್ ಮ್ಯಾನ್, ಕೂಲ್. ಯಾಕೆ ಹೀಗೆ ಮಾಡ್ದೆ ಅಂತಾನ ನೋಡೋ, ನಿನ್ನ ಮತ್ತು ಐಶು ಮಧ್ಯೆ ಏನೋ ಮನಸ್ತಾಪ ಇರಬಹುದು ಅಂತ ಅನುಮಾನ ಬಂತು ನನಗೆ. ಅದನ್ನು ಪತ್ತೆ ಹಚ್ಚಬೇಕು ಅಂತ ಗುಟ್ಟಾಗಿ ಮನೆಗ್ ಬಂದೆ. ಮನೆಗ್ ಬಂದ್ರೆ ಐಶು ಕ್ಲಾರಿಫೈಡ್ ದಿ ಹೋಲ್ ಥಿಂಗ್. ಐಶು? ಯಾವ ಐಶು? ನಿನ್ನ ಹೆಂಡತಿ ಮ್ಯಾನ್, ಯುವರ್ ವೈಫ್. ನನ್ನ ಹೆಂಡತಿನ? ಮತ್ತಿನ್ಯಾರ ಹೆಂಡತಿ? ತಾತ, ನನ್ಗನ್ಸುತ್ತೆ ಅವ್ರಿಗೆ ನೀವ್ ಬಂದ್ ಖುಷಿಲಿ ಏನು ಗೊತ್ತಾಗ್ತಾ ಇಲ್ಲ ಅಂತ. ಅದು ಅಲ್ಲದೆ ಅವರು ನನ್ನ ಐಶು ಅಲ್ಲ, ಪ್ರೀತಿಯಿಂದ ಚಿಂಟು ಅಂತ ಕರೀತಾರೆ. ಚಿಂಟು. For the first time, you have made a correct choice, I say. She is an angel, I say. Lakshmi, Mahalakshmi. ತಾತ ನೀವು ಫ್ರೆಶ್ ಆಗಿ, ನಾನು ನಿಮ್ಗೆ ಊಟ ಬಡಿಸ್ತೀನಿ. ಪಾನಿಪುರಿ ಮೇಡಮ್, ಸಾಮಾನೆಲ್ಲ ತಗೊಂಡ್ ಒಳಗಿಡು. ಪಾನಿಪುರಿ ಎಲ್ಲೋ ನಿನ್ ಫ್ರೆಂಡ್ ಸೇವ್ ಪುರಿ. ನೀತು ಒಳಗೆ ಏನ್ ನಡೀತಾ ಇದೆ? ಏನಾಗ್ತಿದ್ಯಾ? ತಾತ ನನ್ನ ಐಶು ಅನ್ಕೊಂಡಿದ್ದಾರೆ. ಅದೇಗೆ? ಈ ಇಡಿಯಟ್ ಪಾನಿಪುರಿ ಐಶು ಬದಲು ನನ್ ಫೋಟೋ ಇಮೇಲ್ ಮಾಡಿದ್ದಾನೆ. ಅಯ್ಯೋ, ನಾ ಸತ್ತೆ. ಸದ್ಯ ಎಲ್ಲ ಒಳ್ಳೇದೇ ಆಯ್ತು. ನನ್ ಕಾಮನ್ ಸೆನ್ಸ್ ನಮ್ಮನ್ನ ಕಾಪಾಡ್ತು. ತಾತ ಒಳಗ್ ಬಂದವ್ರೆ ನನ್ನ ಸೊಸೆ ಅಂತ ಕರೆದ್ರು. ನನ್ಗೆ ಅವಾಗ್ಲೇ ಏನೋ ಎಡವಟ್ಟಾಗಿದೆ ಅಂತ ಅನ್ಸ್ತು. ತುಂಬಾ ಆಶ್ಚರ್ಯ ಆಯ್ತು. ಆಮೇಲೆ ತಾತ ನನ್ಗೆ ಈ ಫೋಟೋಸ್ ತೋರಿಸಿದ್ರು. ನಾನು ಈ ಫೋಟೋ ನಿಮ್ಗೆ ಹೇಗ್ ಸಿಕ್ತು ಅಂತ ಕೇಳಿದಾಗ ತಾತ ಹೇಳಿದ್ರು ಇಮೇಲ್ ಅಲ್ಲಿ ಬಂದಿರೋ ಫೋಟೋನ ಪ್ರಿಂಟ್ ಹಾಕಿಸ್ದೆ ಅಂತ. ಆಗ ನನಗ್ ಪೂರ್ತಿ ಅರ್ಥ ಆಯ್ತು. ಈಗೇನ್ ಮಾಡೋದು? ನೀನೇ ಏನಾದ್ರೂ ಯೋಚನೆ ಮಾಡು. ಏನ್ ಯೋಚನೆ ಮಾಡೋದು? ನನ್ ಪಿಂಡ. ನಮ್ ಪಿಕ್ಚರ್ ಶುರುವಾಗಕ್ಕಿಂತ ಮುಂಚೆನೆ ಕ್ಲೈಮ್ಯಾಕ್ಸ್ ಆಗೋಯ್ತಲ್ಲ. ಏನು ಅದು ಕ್ಲೈಮ್ಯಾಕ್ಸ್? ಕ್ಲೈಮ್ಯಾಕ್ಸ್ ಅಲ್ಲ ತಾತ, ರಿಲ್ಯಾಕ್ಸ್. ನೀವು ಬಂದಿದ್ ಖುಷಿಯಿಂದ ನಾವ್ ಎಷ್ಟು ರಿಲ್ಯಾಕ್ಸ್ ಆಗಿದೀವಿ ಅಂತ ಹೇಳ್ತಾ ಇದ್ದೆ ತಾತ. ತಗೋ.
ಯು ಮೇಕ್ ಎ ಗುಡ್ ಪೇರ್. ಅವತ್ ಮಾಲ್ ಅಲ್ಲಿ ತೆಗ್ದಿದ್ ಫೋಟೋ ಇದೊಂದು ಬಾಕಿ ಇತ್ತು. ಏನ್ ಮಾಡೋದು? ಯಜಮಾನ್ರೆ ತಾತ ಅವ್ರು ನಿಮ್ಮಿಬ್ಬರನ್ನು ಊಟ ಕರೀತಾ ಇದ್ದಾರೆ. ಬಾಯ್ ಬಾಯ್ ಬಾಯ್. ಇಡೀ ನೀನೇ ತಾನೇ ತಾತಂಗೆ ಇಮೇಲ್ ಮಾಡಿ ಫೋಟೋಸ್ನ ನಿನ್ನ. ಐಶು ತಿಂಡಿ ತಿಂಡಿ ಬನ್ನಿ. ಬಂದೆ ತಾತ. ಏನು ಒಳ್ಳೆ ಊಟ ನಮ್ಮ. ಯುಗಗಳೇ ಕಳೆದು ಹೋಗಿತ್ತು ಇಂಥ ಮನೆ ಊಟ ಮಾಡಿ. ನೀನು ಕೂತ್ಕೋಬಮ್ಮ. ಇಲ್ಲ ತಾತ, ನೀವು ಮೊದ್ಲು ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಯಾರೋ ಇದು? ತಾತ ಇವ್ನ್ ನನ್ ಫ್ರೆಂಡ್ ಪರಮೇಶಿ ಅಂತ, ನನ್ ಜೊತೆನೆ ಇರ್ತಾನೆ. ಫಿಲ್ಮ್ ಡೈರೆಕ್ಟರ್. ಫಿಲ್ಮ್ ಡೈರೆಕ್ಟರ್? ಯಾವ ಪಿಕ್ಚರ್ ಡೈರೆಕ್ಟ್ ಮಾಡಿದೀರಾ? ಮಿಲನ, ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ, ಹಮ್ ಆಪ್ಕೆ ಹೇ ಕೌನ್, ಲಗಾನ್, ಮುಂಗಾರು ಮಳೆ. ಇದೆಲ್ಲ ನೀನೇ ಡೈರೆಕ್ಟ್ ಮಾಡಿದ್ಯಾ? ಇಲ್ಲ ತಾತ, ಇದೆಲ್ಲ ನನ್ ಕತೆ ಕದ್ದು ಬೇರೆಯವರು ಡೈರೆಕ್ಟ್ ಮಾಡಿದ್ದಾರೆ. ಆದ್ರೀಗ ದಿಗು ಜೊತೆ ಒಂದ್ ಪಿಕ್ಚರ್ ಮಾಡ್ತಾ ಇದ್ದೀನಿ. ಅಂದ್ರೆ ನನ್ ಪ್ರೋತ್ಸಾಹ ಜೊತೆ ತಾತ? ಹೌದೌದು. ಆದ್ರೂ ನಿನ್ ಒಳ್ಳೆತನ ಮೆಚ್ಚಲೇಬೇಕು ಕಣೋ. ಹ್ಯಾಕ್ ತೊಡ್ಕೊಂಡಿದ್ಯೋ? ಹೇಗೆ? ಏನನ್ ಮಾತನ್ನ ಅರ್ಥ? ನಮ್ ದಿಗು ಏನಾಗಿದೆ ಅಂದ್ರೆ ನೀನು ತಾತಕ್ ನಿಜ ಹೇಳಿಲ್ವಾ? ಇಂಥ ಪರಿಸ್ಥಿತಿನಲ್ಲೂ ತಾತ ಚೆನ್ನಾಗಿರ್ಬೇಕು ಅಂತ ನಿಜ ಹೇಳಿಲ್ವಾ? ಯು ಆರ್ ಗ್ರೇಟ್. ಯು ಆರ್. ನೀನು ಮಾತಾಗೋದಿ ಬಿಡ. ದಿಗು ಏನು ಮಾತನ್ನ ಅರ್ಥ? ಏನೂ ಇಲ್ಲ ತಾತ, ಅದು ಪರ್ಮಿ ನಾನ್ ನಿಮ್ಗಿನ್ನ ಮಾರ್ಕ್ ಶೀಟ್ ತೋರಿಸಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗಿಬ್ರು ಫ್ಯಾನ್ಸ್ ರೂಮಲ್ಲಿ ವೇಟ್ ಮಾಡ್ತಾ ಇದಾರೆ. ನೆಲೆ ತಿನ್ಕೊಂಡು ಹೋಗೋ. ಬಂದೆ ಬಂದೆ. ಯಾವ ಪಿಕ್ಚರ್ ನೋಡಿ ಬಂದಿರ್ಬೋದು ಇವರು? ಎಕ್ಸ್ಕ್ಯೂಸ್ ಮಿ ತಾತ, ಒಂದ್ ಫ್ಯಾನ್ ಜೊತೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟಿರ್ಬೇಕು. 1 ನಿಮಿಷ ಬಂದೆ. ಬೇಗ ಬಾ. ಪರ್ಮಿ, ಏನು ತಾತನ್ ಕನ್ವಿನ್ಸ್ ಮಾಡಕ್ಕೆ ಇಷ್ಟೊಳ್ಳೆ ಅವಕಾಶ ಸಿಕ್ಕಿತ್ತು? ತಾತನ್ ಕನ್ವಿನ್ಸ್ ಮಾಡೋದ್ ಬಿಟ್ಟಾಕು, ನೀ ಫಸ್ಟ್ ಕನ್ವಿನ್ಸ್ ಆಗು. ಅಂದ್ರೆ ಫುಲ್ ಎಡವಟ್ ಆಗೋಗಿದ್ಯೋ, ದೊಡ್ಡ ಪ್ರಳಯನ ಆಗೋಗಿದೆ. ಕನ್ನಡದಲ್ಲಿ ಹೇಳ. ಅದು ಏನಂದ್ರೆ, ಅದೇನ್ ಹೇಳ. ಅದು ಅದು ತಾತ ನನ್ನ ಅವ್ರ ಸೊಸೆ ಅನ್ಕೊಂಡಿದ್ದಾರೆ. ಅಂದ್ರೆ ನನ್ ಮಗ ಅನ್ಕೊಂಡಿದಾರ? ಅಲ್ಲ, ಅವ್ರ ಸೊಸೆ ಅಂದ್ರೆ ದಿಗು ಹೆಂಡತಿ. ಪರ್ಮಿ, ಒಂದ್ ಸ್ವಲ್ಪ ಕೂಲಾಗಿ ಯೋಚನೆ ಮಾಡೋ. ಏನು ಕೂಲಾಗಿ ಯೋಚನೆ ಮಾಡೋದು? ಅವಳು ನನ್ ಹೆಂಡತಿ ಕಣೋ. ಮಸಾಲ ದೋಸೆ ಎಲ್ಲ ಹಂಚ್ಕೊತೀನಕ್ಕೆ. ನೀನ್ ಏನ್ ಮಾತು ಅಂತ ಆಡ್ತಿದ್ಯಾ? ಶಟ ಬೈಸೆ. ಇಷ್ಟ ದೊಡ್ಡ ನಾಟಕ ಆಡೋಕ್ಕಿಂತ ಮುಂಚೆ ನಾನು ಪರ್ಮಿಷನ್ ತಗೋಬೇಕು ಅಂತ ಅನ್ಸ್ಲಿಲ್ಲ ನಿನಗೆ? ಐಶು ಬಂದೆ ತಾತ. ನೀವ್ ಜಾಸ್ತಿ ನೋಡುದು. ಪರ್ಮಿ, ಸ್ವಲ್ಪ ಆರಾಮಾಗಿ ಯೋಚನೆ ಮಾಡು. ನಾವೀಗ ನಿಜ ಹೇಳಿದ್ರೆ ತಾತ ನಮ್ಮನ್ ಮನೆಯಿಂದ ಆಚೆ ಹಾಕ್ತಾರೆ. ಅದೇ ಈ ಸುಳ್ಳುನ ಜಸ್ಟ್ 3 days 3 ದಿವಸ ಕಂಟಿನ್ಯೂ ಮಾಡಿದ್ರೆ ಸಾಕು. ತಾತ ಆಮೇಲೆ ಸೌತ್ ಆಫ್ರಿಕಾ ಹೋಗ್ತಾರೆ. ನಾವ್ ಅನ್ಕೊಂಡಾಗೆ ಎಲ್ಲ ಸರಿ ಹೋಗುತ್ತೆ. ಅದೇಗೋ ಸರಿ ಹೋಗುತ್ತೆ? ತಾತ ನೀತುನ ಅವ್ರ ಸೊಸೆ ಅನ್ಕೊಂಡಿದ್ದಾರೆ. ಅವರು ನೀತುನ ಸೌತ್ ಆಫ್ರಿಕಾ ಕರ್ಸ್ಕೋಬಹುದು. ಇಲ್ಲ ಅವ್ರು ಇಲ್ಲಿ ಬಂದಾಗ್ಲೆಲ್ಲ ನೀತು ಅವ್ರ ಸೊಸೆ ಆಗ್ಬೇಕಾಗತ್ತೆ. ರಿಲ್ಯಾಕ್ಸ್ ಪರ್ಮಿ. ಮೊದಲನೇದಾಗಿ ನಾನ್ ಸೌತ್ ಆಫ್ರಿಕಾ ಹೋಗಕ್ ಆಗಲ್ಲ. ಎರಡನೇದು, ತಾತ ಇನ್ ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬರೋದು 2 ವರ್ಷನೋ 3 ವರ್ಷನೋ ಬಿಟ್ಟು, ಅಥವಾ ಮೇಲಿರ್ತಾರೆ. ಅಕಸ್ಮಾತ್ ಆಗಿ 3 ವರ್ಷ ಬಿಟ್ಟು ಇಲ್ಲಿಗೆ ಬರ್ತಾರೆ ಅಂತ ಅನ್ಕೋ. ಅಷ್ಟೊತ್ತಿಗೆ ನಾನ್ ಯಾರು ಹೇಳು? ಸೂಪರ್ ಸ್ಟಾರ್. ನೀನು ಸೂಪರ್ ಡೈರೆಕ್ಟರ್. ಅವಾಗ ನಮ್ಗೆ ತಾತನ್ ದುಡ್ಡಿನ ಅವಶ್ಯಕತೆ ಇರಲ್ಲ. ಅವಾಗ ನಿಜ ಹೇಳಿದ್ರಾಯ್ತು. ಇಲ್ಲ, ನೀನ್ ಏನೇ ಹೇಳು, ನನ್ನ ಹೆಂಡತಿ ನಿನ್ನ ಹೆಂಡತಿ ಆಗಿರೋದನ್ನ ನನ್ ಕೈಲಿ ಸಹಿಸಕ್ ಸಾಧ್ಯ ಇಲ್ಲ. ಸರಿ, ನಾನ್ ತಾತನ ಹತ್ರ ಹೋಗಿ ಎಲ್ಲ ನಿಜ ಹೇಳ್ತೀನಿ. ಆಮೇಲೆ ನಮ್ಮ ಮನೆ ಇರಲ್ಲ, ಐಶು ಇರಲ್ಲ, ನಮ್ ಫಿಲ್ಮ್ ಕರಿಯರು ಇರಲ್ಲ. ಆಮೇಲೆ ನಿನ್ ನೀತು ಎಲ್ಲಿರ್ತಾಳೆ? ದಿಗು, ಏನು 3 ದಿನ ಮಾತ್ರ? ಹೌದು. ತೃಪ್ತಿ ಆಯ್ತಪ್ಪ. ಗುಡ್, ವೆರಿ ಗುಡ್. ಏಯ್, ಇಂಥ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು ಕಣೋ. ಥ್ಯಾಂಕ್ ಯು ತಾತ. ನಾನ್ ನನ್ನ ಸೊಸೆ ಐಶ್ವರ್ಯನ ಅಪ್ರಿಶಿಯೇಟ್ ಮಾಡ್ತಿದ್ರೆ ನೀನ್ ಯಾಕೋ ಥ್ಯಾಂಕ್ ಯು ಅಂತೀಯ? ಅದು ಹಾಗಲ್ಲ ತಾತ, ನಮ್ಮಿಬ್ರು ಮದ್ವೆ ಆಗಕ್ಕೆ ಇವನ್ ತಾನೇ ಕಾರಣ.
ನಮಗಿದ್ದಿದ್ದು ಒಬ್ಳೇ ಮಗಳು. ಯಾರ್ ನೀವು? ಮಗಳ ಪ್ರೀತಿ, ಅಳಿಯನ್ ಕಾರು ಎರಡೂ ಕಳ್ಕೊಂಡ ನತದೃಷ್ಟ ತಂದೆ. ಮಗಳೇ ದಿಗು, ಯಾರು ಇವರೆಲ್ಲ? ದಿಗು, ಇವ್ರಿಗೆ ವಿಷಯ ಹೇಳಿಲ್ವಾ? ಎಷ್ಟ್ ದಿನ ಅಂತ ಮನಸ್ಸನ್ನ ಇಟ್ಕೊಂಡು ಕೊರಗ್ತೀಯಾ? ಬೀಗ್ರೆ, ನಾವೇ ಹುಡುಗಿ ತಂದೆ ತಾಯಿ. ಹಾಗಾದ್ರೆ ಈಕೆ ಯಾರು? ಪರ್ಮಿ ಹೆಂಡತಿ. ಹುಟ್ಟದಾಗಿಂದ ಪಾಪ ತುಂಬಾ ನೋವು ಅನ್ಭವಿಸ್ಬಿಟ್ಟಿದ್ದಾರೆ ತಾತ. ನನಗಿಂತ ಜಾಸ್ತಿ ನೀವು ನೋವು ಅನ್ಭವಿಸ್ಬಿಟ್ಟಿದ್ದೀರ. ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಮಾವ, ನಿಮ್ ಅಳಿಯ ನಾನು ಇಲ್ಲೇ ಇದ್ದೀನಿ. ಇದು ಯಾವಾಗ ಆಯ್ತು? ಅಯ್ಯೋ ಯಾವಾಗ್ಲೂ ಆಯ್ತು, ಆದ್ರೆ ಇನ್ಮೇಲೆ ಹೀಗೇನೆ. ನಾವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ. ನಿಮ್ ಮಗಳಂತೂ ಈ ಭೂಮಿ ಮೇಲಿಲ್ಲ. ನಾನೇ ನಿಮ್ ಅಳಿಯ. ಮತ್ ಇವಳು ಯಾರು? ಅವಳು ನಮ್ಮ ಐಶು, ದಿಗು ಹೆಂಡತಿ. ಏನಿದ್ ಯಾವಾಗಿಂದ ಮೊಳೆ ಹೊಡ್ಕೊಂಡ್ ಕೂತಿದ್ದೀರಾ? ದಿಗು, ಏನು ಇದೆಲ್ಲ? ತಾತ, ನೀತು ಪರ್ಮಿ ಹೆಂಡತಿ 2 ವಾರ ಹಿಂದೆ ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಲು. ಪಾಪ ಅವತ್ತಿಂದ ತುಂಬಾ ನೋವು ಅನ್ಭವಿಸ್ತಾ ಇದ್ದಾರೆ. ಪರ್ಮಿ, ಒಳಗ್ ಕರ್ಕೊಂಡು ಎಲ್ಗೆ? ರೂಮ್ಗೆ ಪರ್ಮಿ, ರೂಮ್ಗೆ ಪ್ಲೀಸ್. ನಡೀರಿ ಬಾವ, ನಡೀರಿ ಬಾವ, ನಡೀರಿ ಬಾವ. ಏನ್ ಮಾಡ್ಕೊಂಡಿದ್ಯೋ? ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಮನೇಲಿ ಇಟ್ಕೊಳ್ಳೋದು ದೊಡ್ಡ ತಪ್ಪು. ಸಾಲದಕ್ಕೆ ಅವ್ನ ಹೆಂಡತಿನೂ ಮನೇಲಿ ಇರೋದಕ್ ಬಿಟ್ಟಿದ್ಯಲ್ಲೋ. ಇಷ್ಟೇ ಸಾಲದು ಅಂತ ಆ ಮಗಳನ್ನ ಕಳ್ಕೊಂಡು ತಂದೆ ತಾಯಿಗಳನ್ನೂ ಇಲ್ಲೇ ಇಟ್ಕೊಂಡಿದ್ಯಲ್ಲ. ಅವ್ರ ಅತ್ತೆ ಮಾವ ಹೊರಟೋಗ್ತಾರ ತಾತ. ಆದ್ರೆ ಪರ್ಮು, ಈ ಟೈಮಲ್ಲಿ ಅವನಿಗೆ ನನ್ನ ಮಾರಲ್ ಸಪೋರ್ಟ್ ಅವಶ್ಯಕತೆ ಇದೆ ತಾತ. ಐ ಡೋಂಟ್ ಲೈಕ್ ಇಟ್. ತಪ್ಪಾಯ್ತು, ಕ್ಷಮಿಸಿ ಸರ್. ಮಗಳು ಕಳ್ಕೊಂಡಿರೋ ದುಃಖದಲ್ಲಿ ನಮ್ ಜ್ಞಾನನೇ ಸರಿ ಇಲ್ಲ. ನಾವಿನ್ ಬರ್ತೀವಿ. ಆಯ್ತು, ಒಳ್ಳೇದಾಗ್ಲಿ. ಹೋಗ್ಬಿಟ್ ಬನ್ನಿ. ಪರ್ಮಿ, ಇವ್ರನ್ ಗೇಟ್ ತನಕ ಬಿಟ್ಬಾರಪ್ಪ. ಪರ್ಮಿ ಬರೋದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ನೀವು ಬಂದ್ರೇನೆ ಒಳ್ಳೇದು. ಅದು ತಾತ, 3 ಜನ ದುಃಖದಲ್ಲಿರೋರು ಒಟ್ಟಿಗೆ ಹೋದ್ರೆ ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಞೂ ಸರ್. ನಡೀರಿ, ನಾನ್ ಬಿಟ್ಬಿಟ್ಟು ಬರ್ತೀನಿ. ನೋಡ್ದೆ ನಮ್ಮ ನಿನ್ ಗಂಡ ಎಂತ ತರ್ಲೆ ಕೆಲಸ ಮಾಡ್ಕೊಂಡಿದ್ದಾನೆ. ನೀನ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ ಅವನಿಗೆ? ಡೋಂಟ್ ವರಿ ತಾತ, ನಾನ್ ಬುದ್ಧಿ ಹೇಳ್ತೀನಿ. ನೀವು ಫಸ್ಟ್ ಹೋಗಿ ರೆಸ್ಟ್ ತಗೊಳ್ಳಿ. ಸರಿ, ಏನ್ ರೆಸ್ಟೋ ಎಂತದ. ಗಂಟಾಲ್ ಗುಂಡೇಶ್ವರ, ನಾವು ಫೋನ್ ಮಾಡಿದ್ಮೇಲೆ ಬನ್ನಿ ಅಂತ ಹೇಳಿರ್ಲಿಲ್ವಾ ನಿಮ್ಗೆ? ಸರ್, ಫೋನ್ ವೇಟ್ ಮಾಡಿದ್ವಿ, ಫೋನ್ ಬರ್ಲೇ ಇಲ್ಲ. ಅದಕ್ಕೆ ನಾವೇ ಬಂದ್ಬಿಟ್ವಿ. ಒಳ್ಳೇದ್ ಮಾಡಿದ್ರಿ. ನೋಡಿದ್ರೆ ಸರ್, ನೀವು ಸ್ಕ್ರಿಪ್ಟ್ ಅಲ್ಲಿ ಏನೇ ಚೇಂಜ್ ಮಾಡ್ಕೊಂಡ್ರು ನಾವ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಟ್ವಿ. ಹೌದೌದು. ಸರ್, ಪೇಮೆಂಟ್. ಥ್ಯಾಂಕ್ ಯು ಸರ್. ಸರ್, ಕನ್ವಿನ್ಸ್. ಥ್ಯಾಂಕ್ ಯು ಸರ್. ನಂಗೆ ಕನ್ವಿನ್ಸ್. ಅವ್ರ ಜೊತೆ ಕೊಟ್ಟಿದೀವಿ ಮೇಡಮ್. ಸರ್, ನೆಕ್ಸ್ಟ್ ಡೇಟ್ ಕರೀತೀರಾ ಅಲ್ವಾ? ಮರೀದೆ ಕರೀರಿ ಸರ್. ಕರಿತೀವಿ. ಥ್ಯಾಂಕ್ ಯು ಸರ್. ನಾವು ಫೋನ್ ಮಾಡಿದ್ಮೇಲೆ ಬನ್ನಿ ಅಂತ ಹೇಳಿರ್ಲಿಲ್ವಾ ನಿಮ್ಗೆ? ಸರ್, ಫೋನ್ ವೇಟ್ ಮಾಡಿದ್ವಿ, ಫೋನ್ ಬರ್ಲೇ ಇಲ್ಲ. ಅದಕ್ಕೆ ನಾವೇ ಬಂದ್ಬಿಟ್ವಿ. ಒಳ್ಳೇದ್ ಮಾಡಿದ್ರಿ. ನೋಡಿದ್ರೆ ಸರ್, ನೀವು ಸ್ಕ್ರಿಪ್ಟ್ ಅಲ್ಲಿ ಏನೇ ಚೇಂಜ್ ಮಾಡ್ಕೊಂಡ್ರು ನಾವ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಬಿಟ್ವಿ. ಹೌದೌದು. ಸರ್, ಪೇಮೆಂಟ್. ಥ್ಯಾಂಕ್ ಯು ಸರ್. ಸರ್, ಕನ್ವಿನ್ಸ್. ಥ್ಯಾಂಕ್ ಯು ಸರ್. ನಂಗೆ ಕನ್ವಿನ್ಸ್. ಅವ್ರ ಜೊತೆ ಕೊಟ್ಟಿದೀವಿ ಮೇಡಮ್. ಸರ್, ನೆಕ್ಸ್ಟ್ ಡೇಟ್ ಕರೀತೀರಾ ಅಲ್ವಾ? ಮರೀದೆ ಕರೀರಿ ಸರ್. ಕರಿತೀವಿ. ಥ್ಯಾಂಕ್ ಯು ಸರ್. ಎಲ್ಲಿಂದ ಹಿಡ್ಕೊಂಡ್ ಬಂದಿ ಅವ್ರನ್ನ? ನೀನ್ ಆಯುಷು ನನ್ನ ಮಾಡೋದು? ಏಯ್, ಹಾಗಲ್ಲ ಕಣ. ನಾನು ಹಾಗೆ ಹೇಳಿರ್ಲಿಲ್ಲ ಅಂದಿದ್ರೆ ನಾವೆಲ್ಲ ಸಿಕ್ಕಾಕೋತಾ ಇದ್ವಿ. ಬರೀ 3 ದಿವಸ ಕಣ, ಅಡ್ಜಸ್ಟ್ ಮಾಡ್ಕೊಳ. 3 ದಿವಸದಲ್ಲಿ ನನ್ ಜಾತಕನ ಹಾಕಿ ಗುಡಿಸ್ಬಿಟ್ರು. ನಾನೇನ್ ವೈಫ್ ಎಕ್ಸ್ಚೇಂಜ್ ಏನು? ನನ್ನ ಹೆಂಡತಿ ನೀನ್ ತಗೋ, ನಿನ್ ಹೆಂಡತಿ ನಾನ್ ತಗೋತೀನಿ. ನನ್ನ ಹೆಂಡತಿ ನೀನ್ ತಗೋ, ನಿನ್ ಹೆಂಡತಿ ನಾನ್. 3 ದಿವಸ ಅಡ್ಜಸ್ಟ್ ಮಾಡ್ಕೋ. ಹೋಗಲಿ. ಆಯ್ತಿಗು. ಏನಪ್ಪ, ನಿಮ್ ತಾತ ಬಂದಿದಾರಂತೆ? ನಡಿ. ಹಾಗಾದ್ರೆ ಬಾತ್ರೂಮ್ ಅಲ್ಲಿ ಮಲಗಿದ್ದಾರೆ. ಬಾತ್ರೂಮ್ ಅಲ್ಲಿ ಮಲಗಿದ್ದಾರೆ. ಅವ್ನು ಹೇಳಿದ್ದು ಬಾತ್ರೂಮ್ ಹೋಗಿ ವಾಪಸ್ ಬಂದು ಮಲಗಿದ್ದಾರೆ ಅಂತ. ಸಾಯಂಕಾಲ ಬನ್ನಿ. ಓಕೆ ಓಕೆ. ಸಾಯಂಕಾಲ ಬನ್ನಿ ಅಂಕಲ್.